ನನ್ನ MB ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಬಾದಾಮಿಯ ಚಾಲುಕ್ಯರು ದಕ್ಷಿಣ ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಆಧಿಪತ್ಯ ಸಾಧಿಸಿರ್ತಕ್ಕಂಥ ಒಂದು ಸಾಮ್ರಾಜ್ಯದ ಕುರಿತು. ಸೊ ಈ ಪಾಠ ಇವತ್ತು ಯಾಕೆ ವಿಶೇಷತೆ ಹಾಕ್ಕೊಂಡಿವಿ ಅಂತಾರೆ, ಸೊ ಇದು ಶಾರ್ಟ್ ಟರ್ಮ್ ಒಳಗಡೆ ಮುಗಿಸುವಂಥ ಪಾಠ ಅಲ್ಲ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಚಾಲುಕ್ಯರಾಗಿರ್ತಕ್ಕಂಥ ಒಂದು ಪ್ರದೇಶ, ಸೊ ಅವರ ಬಗ್ಗೆ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಬೇಕು. ಸೊ ನಾಳೆ ಯಾರಾದರೂ ನಿಮಗೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಸೊ ಅವುಗಳ ಜ್ಞಾನ ನಿಮಗೆ ಇರಲೇಬೇಕು. ಸಾಧ್ಯ ಆದಷ್ಟು ನೀವು ಅವ್ರಿಗೆ ಮಾಹಿತಿಯನ್ನು ಒದಗಿಸಿದ್ರಂತಾರೆ, ನೀವು ಇತಿಹಾಸ ವಿಷಯವನ್ನು ಅಧ್ಯಯನ ಮಾಡಿದ್ದಕ್ಕೂ ಕೂಡ ಏನಾಗುತ್ತೆ ಅಂತಾರೆ, ಸ್ವಾರ್ಥಕತೆ ಆಗ್ತದೆ. ಸೊ ಆ ಉದ್ದೇಶಕ್ಕೋಸ್ಕರ ಈ ಒಂದು ಸಂಡೇ ಕ್ಲಾಸನ್ನು ವಿಶೇಷವಾಗಿ ಡೆಪ್ತಾಗಿ ವಿವರವಾಗಿ ಪಾಠಗಳನ್ನು ಬೋಧನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಕ್ಲಾಸನ್ನು ಇವತ್ತು ಹಮ್ಮಿಕೊಂಡೀನಿ. ಓಕೆ, ಸೊ ಇವತ್ತು ಬಾದಾಮಿಯ ಚಾಲುಕ್ಯರ ಕೆಲವೊಂದಷ್ಟು ವಿಚಾರಗಳನ್ನು ಸ್ವವಿವರವಾಗಿ ಅಧ್ಯಯನವನ್ನು ಮಾಡೋಣ. ಸೊ ಈ ಚಾಲುಕ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಂತಾರೆ, ಜಯಸಿಂಹ. ಜಯಸಿಂಹನ ನಂತರ ಉತ್ತರಾಧಿಕಾರಿಯಾಗಿ ಬಂದವನು ಯಾರಂತಾರೆ, ರಣರಾಗ. ಈತನ ಮಗ ಯಾರು ಬರ್ತಾರಂತಾರೆ, ಪುಲಕೇಶಿ. ಒಂದನೆಯ ಪುಲಕೇಶಿ. ಪುಲಕೇಶಿ ಒಂದು ಹಿಂಗಾದರೂ ಬರಿಬೋದು ನೀವು, ಅಥವಾ ಒಂದನೆಯ ಪುಲಕೇಶಿ ಅಂತಾದರೂ ಕೂಡ ಮೆನ್ಷನ್ ಮಾಡ್ಬೋದು. ಸೊ ಈತ ಈ ಜಯಸಿಂಹ ಈ ಒಂದು ಸ್ಥಾಪಕನಾಗಿ ಕಂಡು ಬಂದರೆ ರಣರಾಗ ಈತನ ಮಗ. ಈತನ ಮಗನೇ ಒಂದನೆಯ ಪುಲಕೇಶಿ. ಈತ ಅಧಿಕಾರಕ್ಕೆ ಬಂದಿದ್ದು ಸಾಮಾನ್ಯ ಶಕ 546ರಿಂದ. ಸ್ವಲ್ಪ ಇದನ್ನು ವಂಶಾವಳಿ ನಿಮಗೆ ಗೊತ್ತಿತ್ತಂದ್ರೆ ಯಾರು ಹೇಗೆ ಬಂದರು ಆಡಳಿತಕ್ಕೆ ಅನ್ನೋದನ್ನು. ಓಕೆ, ಪುಲಕೇಶಿಯ ಮಕ್ಕಳನ್ನು ನಾವು ಗಮನಿಸಿದಾಗ, ಸೊ ಆತನಿಗೆ ಇಬ್ಬರು ಮಕ್ಕಳಿದ್ರು. ಸೊ ಒಂದನೇ ಕೀರ್ತಿವರ್ಮನಿಗೆ 3 ಜನ ಮಕ್ಕಳು. ವಿಷ್ಣುವರ್ಧನ, ಈ ಕಡೆ 3ನೇ ಮಗ ಜಯಸಿಂಹ. ಈ ನಮ್ಗೆ ಇಂಪಾರ್ಟೆಂಟ್ ಪರ್ಸನ್ ಯಾರು, ಇಮ್ಮಡಿ ಪುಲಕೇಶಿ. ಸೊ ಈತ ಅಧಿಕಾರಕ್ಕೆ ಬಂದಿದ್ದು 609ರಿಂದ 642. ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬಂದದ್ದು. ರಾಜಧಾನಿ ಫಸ್ಟ್ ಬರೋದು ಪ್ರಥಮ ರಾಜಧಾನಿ ಐಹೊಳೆ. ಸೆಕೆಂಡ್ ಒನ್ ಬರೋದು ವಾತಾಪಿ. ಇವರ ರಾಜ್ಯ ಲಾಂಛನ
ಮಂಗಳೇಶನನ್ನು ಚಾಲುಕ್ಯ ತಿಲಕ ಇವನನ್ನು ಚಾಲುಕ್ಯ ತಿಲಕ ಅಂತ ಹೇಳಿ ಕರೀತಾರೆ. 1ನೇ ಕೀರ್ತಿವರ್ಮನಿಗೆ 3 ಜನ ಮಕ್ಕಳು. ಆಮೇಲೆ ಮಂಗಳೇಶನಿಗೊಬ್ಬ ಮಗ ಇದ್ದ. ಸೊ ಆ ಮಂಗಳೇಶನಿಗಿರ್ತಕ್ಕಂಥ ಮಗನ ಹೆಸರು ಸುಂದರವರ್ಮನ್. ಬಾ, ಯಾರ ಮಗ ಇವ? ಅವನಲ್ಲೇ ಇವ. ಸೊ ಇಲ್ಲಿ ನಾವು ಪಾಠದೊಳಗಡೆ ಏನು ಟೈಟಲ್ ಐತಂತಾರ, ಆರಂಭಿಕ ಚಾಲುಕ್ಯರು ಅಂತ ಹೇಳಿದ್ವಿ. ಸೊ ಈ ಚಾಲುಕ್ಯ ಮನೆತನಗಳ ಹೆಸರುಗಳನ್ನು ನಾವು ಗಮನಿಸಿದಾಗ, ಸೊ ಇಲ್ಲಿ ಮೊದಲನೇದಾಗಿ ಆಡಳಿತವನ್ನು ನಡೆಸಿದ್ದು ನಿಜವಾಗ್ಲೂ ಬಾದಾಮಿಯ ಚಾಲುಕ್ಯರು ಅಂತೇಳಿ ಕರಿತೀವಿ. ಇವರನ್ನು ಆರಂಭಿಕ ಚಾಲುಕ್ಯರು ಅಂತೇಳಿ ಕರೀತಾರೆ. ಸೊ ಪಶ್ಚಿಮ ಚಾಲುಕ್ಯರು ಅಂತೇಳಿ ಬರ್ತಾರೆ. ಸೊ ಈ ಪಶ್ಚಿಮ ಚಾಲುಕ್ಯರಲ್ಲಿ 2ನೇ ರಾಜ್ಯ ಮನೆತನವಾಗಿ ಆಡಳಿತವನ್ನು ನಡೆಸಿದ್ದು ಕುಬ್ಜ ವಿಷ್ಣುವರ್ಧನ ಅಂತೇಳಿ ಕರೀತಾರೆ. ಸೊ ಆತನ ಅಧಿಕಾರವು ಪಶ್ಚಿಮ ಚಾಲುಕ್ಯ ಅಂತೇಳಿ ಕರೆದ್ರು. ಅದನ್ನು ನಾವು ವ್ಯಂಗ್ಯ ಚಾಲುಕ್ಯರು ಅಂತೇಳಿ ಕರಿತೀವಿ. ಸೊ ಅದಾದ ನಂತರ ಬರ್ತಕ್ಕಂಥ ಕಂಚಿಯ ಚಾಲುಕ್ಯರು, ವ್ಯಂಗ್ಯ ಚಾಲುಕ್ಯರು, ಸೊ ಬಾದಾಮಿಯ ಚಾಲುಕ್ಯರು ಅಂತೇಳಿ ಒಟ್ಟಾರೆಯಾಗಿ ನಾವು 3 ರಾಜ್ಯ ಮನೆತನಗಳನ್ನು ಇಲ್ಲಿ ಗಮನಿಸ್ತೀವಿ. ಸೊ ಪ್ರಾರಂಭದ ಅವಧಿಯಲ್ಲಿ ಚಾಲುಕ್ಯರು ಅಧಿಕಾರಕ್ಕೆ ಬಂದಿದ್ದು 5ನೇ ಶತಮಾನ ಅಂತೇಳಿ ಕರಿತೀವಿ. ಸಾಮಾನ್ಯ ಶಕ 500ರಲ್ಲಿ ಐಹೊಳೆಯನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯ ಸ್ಥಾಪನೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ಜಯಸಿಂಹನಿಗೆ ಬರ್ತದ. ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿ ಜಯಸಿಂಹ. ಸೊ ಈತ ಪ್ರಾರಂಭದ ಅವಧಿಯಲ್ಲಿ ಐಹೊಳೆಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಸೊ ನಾವು ಕಾಮನ್ ಆಗಿ ವಾತಾಪಿ ಅಂತೇಳಿ ಕರಿತೀವಿ. ಸೊ ಈತನ ಮರಣದ ನಂತರ ಉತ್ತರಾಧಿಕಾರಿಯಾಗಿ ಬಂದವನು ರಣರಾಗ ಅಂತೇಳಿ ಕರಿತೀವಿ. ಸೊ ರಣರಾಗ ಅಷ್ಟೊಂದು ಪ್ರಖ್ಯಾತಿಯನ್ನು ಹೊಂದದೇ ಇದ್ದರೂ ಕೂಡ ಈ ಒಂದು ವ್ಯಕ್ತಿಯ ನಂತರ ಅಧಿಕಾರವನ್ನು ವಹಿಸಿರ್ತಕ್ಕಂಥ ಇನ್ನೋರ್ವ ಬಾದಾಮಿಯ ಅರಸನಾಗಿದ್ದ. ಸೊ ತದಾದ ನಂತರ ಬರ್ತಕ್ಕಂಥವನೇ ಪುಲಕೇಶಿ ಆಗಿದ್ದ. ಸೊ ಯಾವ ಪುಲಕೇಶಿ? 1ನೆಯ ಪುಲಕೇಶಿ ಈ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂಥೇಳಿ ಕರಿತೀವಿ ನಾವು. ಯಾಕೆ ಈತನನ್ನು ನಿಜವಾದ ಸ್ಥಾಪಕ ಅಂಥೇಳಿ ಕರಿತೀವಿ ಅಂತಾರೆ, ಬನವಾಸಿಯ ಕದಂಬರ ಹತೋಟಿಯಲ್ಲಿರ್ತಕ್ಕಂಥ ಬಾದಾಮಿಯನ್ನು ವಶಪಡಿಸಿಕೊಂಡು ಬಾದಾಮಿಯಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ 1ನೆಯ ಪುಲಕೇಶಿ. ಜೊತೆಗೆ ಐಹೊಳೆಯನ್ನು ಬಿಟ್ಟು ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾನೆ 1ನೆಯ ಪುಲಕೇಶಿ. ಸೊ ಹೀಗಾಗಿ ಬಾದಾಮಿಯ ಚಾಲುಕ್ಯರ ನಿಜವಾದ ಸ್ಥಾಪಕ ಅಂಥೇಳಿ ನಾವು 1ನೆಯ ಪುಲಕೇಶಿಯನ್ನು ಕರಿತೀವಿ. ಸೊ ತದಾದ ನಂತರ ಬರ್ತಕ್ಕಂಥ ಇವರ ಒಂದು ವಂಶಾವಳಿಯನ್ನು ನಾವು ಗಮನಿಸಿದಾಗ, ಸೊ ಈತನ ಮಗನಾಗಿರ್ತಕ್ಕಂಥವನು 1ನೆಯ ಕೀರ್ತಿವರ್ಮ ಅಂತೇಳಿ ಬರ್ತಾನೆ. ಸೊ ಇನ್ನೋರ್ವ ಮಂಗಳೇಶ. ಸೊ ಇವರಿಬ್ಬರು 1ನೆಯ ಪುಲಕೇಶಿಯ ಮಕ್ಕಳು. ಸೊ ಇದಕ್ಕಿಂತ ಮುಂಚೆ ನಾವು ಇವರ ಒಂದು ರಾಜ್ಯ ಲಾಂಛನವನ್ನು ಗಮನಿಸಿದಾಗ, ಇವರ ರಾಜ್ಯ ಲಾಂಛನ ವರಹವಾಗಿತ್ತು. ಇದೇ ರಾಜ್ಯ ಲಾಂಛನವನ್ನು ಇಟ್ಟುಕೊಂಡು 13ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಆಡಳಿತವನ್ನು ನಡೆಸಿರ್ತಕ್ಕಂಥ ಇನ್ನೊಂದು ಶ್ರೇಷ್ಠ ರಾಜ್ಯ ಮನೆತನ ವಿಜಯನಗರದ ಸಾಮ್ರಾಜ್ಯ ಅಂತೇಳಿ ಕರಿತೀವಿ. ಅವರ ರಾಜ್ಯ ಲಾಂಛನವು ಕೂಡ ಯಾವುದಾಗಿತ್ತು? ವರಹ ಆಗಿತ್ತು. ಬಟ್ ಇಲ್ಲಿ ಇವ್ರದ್ದು ಬಲಮುರಿ, ಅದು ಎಡಮುರಿ, ಅಂದರೆ ಬಲಕ್ಕೆ ತಿರುಗಿರ್ತಕ್ಕಂಥ ವರಹ ಇವರ ರಾಜ್ಯ ಲಾಂಛನವಾದರೆ ಅವರದು ಎಡಗಡೆ ತಿರುಗಿರ್ತಕ್ಕಂಥ ವರಹ ಅವರ ರಾಜ್ಯ ಲಾಂಛನವಾಗಿತ್ತು. ಸೊ ಇಂಥ ಒಂದು ವಾತಾಪಿ ಅಂತೇಳಿ ಹೆಸರು ಕರೆದಿರಿ ನಾವು. ಸೊ ಇದಕ್ಕೆ ಮೊದಲನೇ ಹೆಸರು ಬಾದಾಮಿಗೆ ವಾತಾಪಿ ಅಂತೇಳಿ ಕರಿತಾ ಇದ್ರು. ಸೊ ಹಾಗಾದರೆ ವಾತಾಪಿ ಅಂದರೆ ಏನು, ಯಾಕೆ ಹೆಸರು ಬಂತು ಅನ್ನೋದನ್ನು ನಾವು ಗಮನಿಸಿದಾಗ, ಸೊ ಆ ಒಂದು
ಮೇನಬಸತಿ ಭಾಗದಲ್ಲಿರ್ತಕ್ಕಂಥ ಒಂದು ಬೆಟ್ಟಕ್ಕೆ ಮೊದಲು ಏನಂತಿದ್ರು ಅಂತಂದ್ರೆ ರಣಮಂಡಲ ಬೆಟ್ಟ ಅಂತ ಹೇಳಿ ಕರಿತಾ ಇದ್ರು. ಈ ರಣಮಂಡಲ ಬೆಟ್ಟದ ಮೇಲೆ ಇಬ್ಬರು ರಾಕ್ಷಸರು ಏನು ಮಾಡ್ತಾ ಇದ್ರು ಅಂತಾರ ವಾಸ ಮಾಡ್ತಾ ಇದ್ರು. ಸೊ ಮೊದಲನೇದಾಗಿ ಬರೋ ಹೆಸರು ವಾತಾಪಿ. ಸೊ ಇನ್ನೊಬ್ಬನ ಹೆಸರು ಇಲ್ವಳ ಅಂತ ಹೇಳಿ ಬರ್ತಾನ. ರಣಮಂಡಲ ಅನ್ನೋ ಒಂದು ಬೆಟ್ಟದ ಮೇಲೆ ಈ ಇಬ್ಬರು ಸಹೋದರರು ವಾಸ ಮಾಡ್ತಾ ಇದ್ರು. ಸೊ ವಾಸ ಮಾಡುವಂಥ ಸಂದರ್ಭದಲ್ಲಿ ಇವರ ದಿನನಿತ್ಯದ ಕಾರ್ಯ ಏನಾಗಿತ್ತು ಅಂತಾರ, ಆ ಬೆಟ್ಟದ ಮೇಲೆ ಸಾಗಿ ಹೋಗುವಂಥ ಜನಗಳನ್ನು ಕರೆಸಿ ಅವರಿಗೆ ಊಟ ಹಾಕುವ ನೆಪದಲ್ಲಿ ಅವರನ್ನು ಏನು ಮಾಡ್ತಾ ಇದ್ರು ಅಂತಾರ ತಿಂದು ತಾವು ಬದುಕ್ತಾ ಇದ್ರು ಈ ಇಬ್ಬರು ರಾಕ್ಷಸರು. ಇದಕ್ಕೊಂದು ಪ್ಲ್ಯಾನ್ ಹಾಕ್ಕೊಂಡಿದ್ರು ಅವರು. ಏನು ಪ್ಲ್ಯಾನ್ ಅಂತಾರ, ಈ ವಾತಾಪಿ ಅನ್ನೋನು ಯಾವಾಗಲೂ ಸಾಯ್ತಾ ಇದ್ದ. ಸೊ ಸತ್ತ ವ್ಯಕ್ತಿಯ ದೇಹವನ್ನು ಏನು ಮಾಡ್ತಾ ಇದ್ರು ಅಂತಾರ ಮಾಂಸದ ಊಟವನ್ನು ಸಿದ್ಧಪಡಿಸ್ತಾ ಇದ್ರು. ಅಲ್ಲಿಯ ದಾರಿ ಹೋಗೋಕರಿಗೆ ಅವರನ್ನು ಕರೆದು ಏನು ಮಾಡ್ತಾ ಇದ್ರು ಅಂತಾರ, ಇಲ್ಲ ಇವತ್ತು ನಾವು ಏನು ಮಾಡೀವಿ ಮಾಂಸದ ಊಟ ಮಾಡೀವಿ, ಬಂದು ಏನು ಮಾಡಬೇಕು ಊಟ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಅವರನ್ನು ಬೀದಿ ಹೋಗೋಕರನ್ನು ಕರೆದು ಅವ್ರು ಏನು ಮಾಡ್ತಾಯಿದ್ರು ಊಟವನ್ನು ಮಾಡಿಸ್ತಾಯಿದ್ರು. ಸೊ ಊಟ ಮಾಡಿಸಿದ ನಂತರ ಇವರು ಆಟ ಸ್ಟಾರ್ಟ್ ಮಾಡ್ತಾಯಿದ್ರು. ಅವಾಗ ಇಲ್ವಳ ಅನ್ನೋನು ಏನು ಮಾಡ್ತಾ ಇದ್ದಂತಾರ, ವಾತಾಪಿ ಹೊರಗಡೆ ಬಾ, ವಾತಾಪಿ ಹೊರಗಡೆ ಬಾ ಅಂತ ಹೇಳ್ತಾ ಇದ್ದ. ಸೊ ಅದು ತಿಂದಿರ್ತಕ್ಕಂಥ ಆ ಮಾಂಸ ನಿಜವಾಗ್ಲೂ ಮೇಕೆ ಅಥವಾ ಕುರಿದಾಗಿರಲಿಲ್ಲ. ಅದು ಮಾಂಸ ಯಾರ್ದಾಗಿತ್ತಂತಾರ ವಾತಾಪಿ ಅನ್ನೋ ಒಬ್ಬ ವ್ಯಕ್ತಿದಾಗಿತ್ತು. ಸೊ ಅದನ್ನು ತಿಂದ ತಕ್ಷಣ ಆತ ಏನು ಮಾಡ್ತಾ ಇದ್ದಂತಾರ ಅವರ ಆ ಹೊಟ್ಟೆಯನ್ನು ಸೀಳಿ ಹೊರಗಡೆ ಬರ್ತಾ ಇದ್ದ. ವಾತಾಪಿ ತನ್ನ ನಿಜ ರೂಪವನ್ನು ತೋರಿಸ್ತಾ ಇದ್ದ. ಅವಾಗ ಏನು ಮಾಡ್ತಾ ಇದ್ರಂತಾರೆ, ಇಬ್ಬರು ಕೂಡಿಕೊಂಡು ಆ ಸತ್ತ ದೇಹಗಳನ್ನು ಸ್ವೀಕರಿಸುವಂಥ ಒಂದು ವ್ಯವಸ್ಥೆ ಆ ಒಂದು ರಣಮಂಡಲ ಅನ್ನೋ ಒಂದು ಬೆಟ್ಟದಲ್ಲಿ ಅವರು ಮಾಡಿಕೊಂಡಿದ್ರು. ಸೊ ಈ ಪ್ಲ್ಯಾನು ಅಲ್ಲಿರ್ತಕ್ಕಂಥ ಅಗಸ್ತ್ಯ ಮುನಿ ವ್ಯಕ್ತಿ ಗುರುತಾಗಿತ್ತು. ಸೊ ಅಗಸ್ತ್ಯ ಮುನಿಗಳು ಕೂಡ ಅದೇ ಬೆಟ್ಟದ ಮೇಲೆ ಸಾಗಿ ಹೋಗುವಂಥ ಸಂದರ್ಭದಲ್ಲಿ ಈ ಇಲ್ವಳ ಅನ್ನೋನು ಏನು ಮಾಡ್ತಾನಂತಾರ ಆ ವ್ಯಕ್ತಿಯನ್ನು ಕರೀತಾರೆ. ಬನ್ನಿ ಸ್ವಾಮಿಗಳೇ ಊಟ ಮಾಡಿಕೊಂಡು ಹೋಗಿ ಬನ್ನಿ ಅಂತೇಳಿ ಕರೆದಾಗ ಆ ಒಂದು ಅಗಸ್ತ್ಯ ಮುನಿಗಳು ಕೂಡ ಏನು ಮಾಡ್ತಾರಂತಾರ ಊಟಕ್ಕಂತೇಳಿ ಒಳಗಡೆ ಬಂದಿರ್ತಾರೆ. ಆಲ್ರೆಡಿ ಇವ್ರ ಪ್ಲ್ಯಾನು ಅವ್ರಿಗೆ ಗೊತ್ತಿತ್ತು. ಸೊ ಇವರನ್ನು ಹೇಗಾದರೂ ಮಾಡಿ ಸಂಹಾರ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡು ಬಂದಿರ್ತಾರೆ ಅವರು. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಏನು ಮಾಡ್ತಾರಂತಾರ ಊಟ ಮಾಡ್ಬಾ ಅಂಥೇಳಿ ಒಳಗಡೆ ಕರೆದು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಅವ್ರು ಬಂದು ಊಟಕ್ಕಂತೇಳಿ ಕುಂದಿರ್ತಾರೆ. ಸೊ ಕುಂತಂಥ ಸಂದರ್ಭದಲ್ಲಿ ಸೊ ಊಟ ಎಲ್ಲ ಮಾಡ್ತಾರೆ. ಮಾಡಿದ ನಂತರ ಈ ಇಲ್ವಳ ಅಂತ ಏನು ಕರಿತೀವಲ್ಲ ಆತ ಏನು ಮಾಡ್ತಾನಂತಾರ ಆ ವಾತಾಪಿಯನ್ನು ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಏನು ಕರಿತಾನಂತಾರ, ವಾತಾಪಿ ಹೊರಗಡೆ ಬಾ, ವಾತಾಪಿ ಹೊರಗಡೆ ಬಾ ಅಂದಾಗ ಈ ವ್ಯಕ್ತಿ ಏನು ಮಾಡ್ತಾನೆ, ಅಗಸ್ತ್ಯ ಮುನಿಗಳು ಏನು ಮಾಡಿಬಿಡ್ತಾರಂತಾರ ಊಟ ಮಾಡಿದ ತಕ್ಷಣ ಏನು ಮಾಡ್ತಾರಂತಾರ ಆಹಾರವೆಲ್ಲ ಜೀರ್ಣವಾಗಲಿ ಅಂಥೇಳಿ ಅವರು ಒಂದು ಮಂತ್ರ ಹೇಳ್ಕೊಂಡ್ಬಿಟ್ಟಿರ್ತಾರೆ ಹೊಟ್ಟೆ ಮೇಲೆ. ಸೊ ಹಾಗಾಗಿ ಅಲ್ಲಿ ವಾತಾಪಿ ಹೊರಗಡೆ ಬರೋದಿಲ್ಲ. ತಿಂದಿರ್ತಕ್ಕಂಥ ಆಹಾರ ಎಲ್ಲ ಏನಾಗ್ಬಿಡಲಿ ಜೀರ್ಣ ಆಗಲಿ ಅಂತೇಳಿ ಅವರು ಆ ಋಷಿ ಮುನಿಗಳು ಒಂದು ಮಾತನ್ನು ಹೇಳ್ಕೊಂಡು ಕುಂತ್ಬಿಟ್ಟಿರ್ತಾರೆ. ಇವ್ರು ಎಷ್ಟು ಇಲ್ವಳ ನಾವು ಎಷ್ಟು ರಾಕ್ಷಸ ಕರೆದ್ರೂ ಕೂಡ ಆತ ಹೊರಗಡೆ ಬರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಇಲ್ವಳ ಪರಿಪರಿಯಾಗಿ ಬೇಡ್ಕೊಂಡಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಪಾಪಗಳಿಗೆ ಸೊ ಎಷ್ಟೋ ಜನಗಳನ್ನು ಕೊಂದು ತಿಂದಿರ್ತಾರಲ್ಲ ಆ ಪಾಪಗಳಿಗೆ ಶಾಪವಾಗಿ ಏನು ಮಾಡ್ತಾರಂತಾರ ಈ ವಾತಾಪಿ ಅನ್ನೋನು ಏನು ಮಾಡಿಬಿಡ್ಲಿ ಇಲ್ಲೇ ಬೆಟ್ಟವಾಗಿ ಹೋಗಲಿ ಅಂತೇಳಿ ಏನು ಮಾಡಿಬಿಡ್ತಾರೆ ಶಾಪವನ್ನು ಹಾಕ್ತಾರೆ. ಸೊ ಆ ಬೆಟ್ಟವೇ ಇವತ್ತೇನಾಗಿದೆ ಅಂತಾರೆ ಬಾದಾಮಿಯ ಚಾಲುಕ್ಯರ ಒಂದು ರಾಜಧಾನಿಯಾಗಿದೆ. ಸೊ ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ 4 ಗುಹಾಂತರ ದೇವಾಲಯಗಳನ್ನು ನಾವೇನು ಮಾಡ್ತೀವಿ ಅಂತಾರೆ ವಾತಾಪಿಯಲ್ಲಿ ಕಾಣ್ತೀವಿ. ಸೊ ಹಾಗಾಗಿ ಇದಕ್ಕೆ ಮೊದಲನೇ ಹೆಸರು ವಾತಾಪಿ ಅನ್ನೋದಕ್ಕೆ ಬರೋದಕ್ಕೆ ಕಾರಣ ಇಲ್ವಳ ಮತ್ತು ವಾತಾಪಿ ಅನ್ನೋ ಈರುವರು ಸಹೋದರರು ಅಥವಾ ರಾಕ್ಷಸರು ಅಂತೇಳಿ ಕರಿತೀವಿ. ಸೊ ಕ್ರಮೇಣವಾಗಿ ಮುಂದೇನಾಯ್ತು ಅದು ಬಾದಾಮಿ ಆಯಿತು. ನಾವು ಕಾಮನ್ ಆಗಿ ಬಾದಾಮಿ ಅಂತೇಳಿ ಕರಿತೀವಿ. ಬಾದಾಮಿ ಅಲ್ಲದು ಬಾದಾಮಿ ಅಂತೇಳಿ ಕರಿತೀವಿ. ಸೊ ಇಂಥ ಒಂದು ಕರ್ನಾಟಕದ ಮೊದಲ ಸಾರ್ವಭೌಮ ಸಾಮ್ರಾಜ್ಯ ಅಂತೇಳಿದ್ರೆ ನಾವು ಕರ್ನಾಟಕವನ್ನು ಆಳಿರ್ತಕ್ಕಂಥ ಮೊದಲ ರಾಜ್ಯ ಮನೆತನ ಯಾವುದಾಗಿತ್ತು, ಕದಂಬರಾಗಿದ್ದು. ಸಾಕಷ್ಟು ಕನ್ನಡ ರಾಜ್ಯ ಮನೆತನಗಳು ಆಡಳಿತವನ್ನು ನಡೆಸಿದ್ದು. ಬಟ್ ಇವರು ಸಂಪೂರ್ಣವಾಗಿ ಬಾದಾಮಿ ಚಾಲುಕ್ಯರು ಏನು ಮಾಡ್ತಾರಂತಾರ ಸಾರ್ವಭೌಮವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ನಡೆಸಿರ್ತಕ್ಕಂಥ ಶ್ರೇಯಸ್ಸು ಏನಾಗುತ್ತಂತಾರ ಈ ಒಂದು ಚಾಲುಕ್ಯರಿಗೆ ಸಲ್ತದ. ಸೊ ಕರ್ನಾಟಕದ ಮೊದಲ ರಾಜ್ಯ ಮನೆತನ ಅಂತೇಳಿ ಕಂಡಿರ್ತಕ್ಕಂಥ ಬನವಾಸಿಯ ಕದಂಬರನ್ನು
ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಅವಧಿಯನ್ನು ನಾವು ಗಮನಿಸಿದಾಗ 4ನೇ ಶತಮಾನ, ಇದು ಸ್ಥಾಪನೆ ಆಗಿದ್ದು 5ನೇ ಶತಮಾನ. ನೆನಪಿರಲಿ, ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು 500 ಅಂತಾರೆ, ಅದನ್ನು ನಾವು ಕನ್ಸಿಡರ್ ಮಾಡೋದು 5ನೇ ಶತಮಾನ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸೊ 4ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕನ್ನಡ ಒಂದು ರಾಜ್ಯ ಮನೆತನ ಏನಾಗುತ್ತೆ ಅಂತಾರೆ ಬೆಳೆದಿರ್ತದ, ಅದು ಬನವಾಸಿಯ ಕದಂಬರು ಅಂತೇಳಿ ಕರಿತೀವಿ. ಸೊ ಆ ಕದಂಬರ ಆಡಳಿತದ ಅವಧಿಯಲ್ಲಿ ಸೊ ಆ ಕದಂಬರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ದಾರಂತಾರ ಪುಲಕೇಶಿ ಅಂತೇಳಿ ಕರಿತೀವಿ. 1ನೇ ಪುಲಕೇಶಿ ಇಡೀ ಒಂದು ಕದಂಬ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಏನು ಮಾಡ್ತಾನೆ ಅಂತಾರೆ, ಬಾದಾಮಿಯಲ್ಲಿ ತನ್ನ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸ್ತಾನೆ. ಸೊ ಹೀಗಾಗಿ ಇವರ ಒಂದು ವಂಶಾವಳಿಯನ್ನು ನಾವು ಗಮನಿಸಿದಾಗ ವಿಶಿಷ್ಟವಾಗಿ ಜಯಸಿಂಹನ ನಂತರ ರಣರಾಗನ ನಂತರ ಪುಲಕೇಶಿ ಬರ್ತಾನೆ. ಪುಲಕೇಶಿ ನಂತರ ಬರ್ತಕ್ಕಂಥ 1ನೇ ಕೀರ್ತಿವರ್ಮ ಅಂತೇಳಿ ಕರಿತೀವಿ. 1ನೇ ಕೀರ್ತಿವರ್ಮನನ್ನು ವಾತಾಪಿಯ ಪ್ರಥಮ ನಿರ್ಮಾಪಕ ಅಂತೇಳಿ ಕೂಡ ಕರಿತೀವಿ. ಸೊ ಒಬ್ಬರಿಗಿಂತ ಒಬ್ಬರು ಏನಾಗಿದ್ರು ಅಂತಾರೆ, ಬಲಿಷ್ಠರಾಗಿರ್ತಕ್ಕಂಥ ಅರಸರು ಬಾದಾಮಿಯನ್ನು ಆಳಿದ್ದರಿಂದ ಸುಮಾರು 7ನೇ ಶತಮಾನದವರೆಗೂ ಕೂಡ ಈ ಒಂದು ಬಾದಾಮಿ ಚಾಲುಕ್ಯರು ಏನು ಮಾಡಿದರು, ಕರ್ನಾಟಕದಲ್ಲಿ ನೆಲೆ ಊರಿದ್ರು. ಅದು ನಮ್ಮ ಕನ್ನಡಿಗರ ಹೆಮ್ಮೆಯ ವಿಷಯ ಅಂತೇಳಿ ನಾವು ಇಲ್ಲಿ ಗಮನಿಸಬೇಕು. ಸೊ ಈ ಒಂದು ಮಯೂರವರ್ಮನಿಂದ ಸ್ಥಾಪನೆ ಆಗಿರ್ತಕ್ಕಂಥ ಬನವಾಸಿಯ ಕದಂಬರ ಆಡಳಿತವನ್ನು ಅಂತ್ಯಗೊಳಿಸಿದ್ದು ಈ ಒಂದು ಪುಲಕೇಶಿ, 1ನೇ ಪುಲಕೇಶಿ ಅಂತೇಳಿ ಕರಿತೀವಿ. ಸೊ ಈ ಬಾದಾಮಿಯ ಚಾಲುಕ್ಯರ ಒಂದು ಇತಿಹಾಸವನ್ನು ನಾವು ಅಧ್ಯಯನವನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಪುಲಕೇಶಿಯ ಒಂದು ಆಡಳಿತ ವ್ಯವಸ್ಥೆಯನ್ನು ಗಮನಿಸಿದಾಗ ಸೊ ಈತ ಅಧಿಕಾರಕ್ಕೆ ಯಾವ ರೀತಿಯಾಗಿ ಬಂದ, ಸೊ ಈತನ ವಿಶೇಷತೆಗಳೇನು, ಸೊ ಈತ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಳ್ಳೋದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಸೊ ಯಾಕೆ ಸುಲಭದ ಮಾತಾಗಿರಲಿಲ್ಲ ಅಂತಂದರೆ, ಸೊ ಈ ಒಂದು ಪುಲಕೇಶಿಯ ಮರಣದ ನಂತರ 1ನೇ ಕೀರ್ತಿವರ್ಮ ಏನು ಮಾಡ್ತಾನಂತಾರೆ, ಅಧಿಕಾರಕ್ಕೆ ಬಂದಿರ್ತಾನೆ. ಸೊ 1ನೇ ಕೀರ್ತಿವರ್ಮ ಅಕಾಲಿಕವಾಗಿರ್ತಕ್ಕಂಥ ಮರಣವನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಸೊ ಈತನ ಸಹೋದರನಾಗಿದ್ದವನು ಯಾರಾಗಿದ್ದ ಅಂತಾರೆ, ಮಂಗಳೇಶ ಆಗಿದ್ದ. ಸೊ ಈತ ಮರಣ ಹೊಂದಿದ ನಂತರ ಇಲ್ಲಿ ಬರ್ಬೋದಿತ್ತು. ಸೊ ಈ ವ್ಯಕ್ತಿಗಳು ಅಧಿಕಾರಕ್ಕೆ ಬರಬಹುದಾಗಿತ್ತು. ಯಾಕಂತಂದರೆ ಇವರೆಲ್ಲ ಇನ್ನೂ ಚಿಕ್ಕವರಾಗಿದ್ದರು. ಸೊ ಚಿಕ್ಕವರಾಗಿದ್ದರಿಂದ ಈ ಒಂದು 1ನೇ ಕೀರ್ತಿವರ್ಮನ ಸಹೋದರನಾಗಿರ್ತಕ್ಕಂಥ ಮಂಗಳೇಶ ಏನು ಮಾಡ್ತಾನಂತಾರ, ಅಧಿಕಾರಕ್ಕೆ ಬರ್ತಾನ ಬಾದಾಮಿಯ ಚಾಲುಕ್ಯರ ಒಬ್ಬ ಅರಸನಾಗಿ. ಮಂಗಳೇಶನ ಆಡಳಿತದ ಅವಧಿಯಲ್ಲಿ ನಮಗೆ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಂತಾರೆ, ಗುಹಾಂತರ ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಶ್ರೇಯಸ್ಸು ಮಂಗಳೇಶನಿಗೆ ಸಲ್ತದ. ಸೊ ನೆಕ್ಸ್ಟ್ ಬಂದು ನಾವು ಮಹಾಕೂಟ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕ್ರೆಡಿಟ್ ಕೂಡ ಮಂಗಳೇಶನಿಗೆ ಸಲ್ತದ. ಸೊ ಅಲ್ಲಿ ಒಂದು ಶಾಸನವನ್ನು ಕೂಡ ಹೊರಡಿಸ್ತಾನ ಮಹಾಕೂಟದಲ್ಲಿ, ಮಹಾಕೂಟ ಶಾಸನ ಅಂತೇಳಿ ಕಂಡು ಬರ್ತದ. ಸೊ ಈತನ ಒಂದು ಆಡಳಿತ ವ್ಯವಸ್ಥೆಯು ಕೂಡ ಏನಾಗಿತ್ತಂತಾರ, ಉಚ್ಛಾಯ ಸ್ಥಿತಿಯಲ್ಲಿ ಕಂಡು ಬರ್ತಾ ಇತ್ತು ಬಾದಾಮಿ ಚಾಲುಕ್ಯರ ಒಂದು ಆಡಳಿತ ಅವಧಿ ಅಂತ ಹೇಳಿ ಕರಿತೀವಿ. ಸೊ ಹೀಗಾಗಿ ಈತನನ್ನು ಏನು ಕರಿತೀವಿ ಅಂತಾರ, ಚಾಲುಕ್ಯರ ತಿಲಕ ಅಂಥೇಳಿ ಈ ಮಂಗಳೇಶನನ್ನು ಕರಿತೀವಿ. ಸೊ ಮಂಗಳೇಶನಿಗಿರ್ತಕ್ಕಂಥ ಒಂದೇ ಒಂದು ಆಸೆ, ಸೊ ಆಸೆಯೇ ಆತನ ಒಂದು ಅಂತ್ಯಕ್ಕೆ ಕಾರಣವಾಗಿ ಇಲ್ಲಿ ಕಂಡು ಬರ್ತದ. ಸೊ ಆಸೆ ಏನಾಗಿತ್ತು ಅಂತಾರ, ಸೊ ಈ ಮಕ್ಕಳು ಅಂತಾರೆ ಇಲ್ಲಿ ಪುಲಕೇಶಿ ಆಗಿರ್ಬೋದು, ವಿಷ್ಣುವರ್ಧನ ಆಗಿರ್ಬೋದು, ಜಯಸಿಂಹ ಆಗಿರ್ಬೋದು, ಇವರೆಲ್ಲ ಏನಾಗಿ ಅಪ್ರಾಪ್ತರಾಗಿದ್ದರು. ಸೊ ಅಪ್ರಾಪ್ತರಿರೋದ್ರಿಂದ ಅಧಿಕಾರವನ್ನು ನೋಡಿಕೊಂಡು ಹೋಗಬೇಕಾಗಿದ್ದು 1ನೇ ಕೀರ್ತಿವರ್ಮನ ಮಕ್ಕಳಾಗಿದ್ದರು. ಬಟ್ ಇವರು ಚಿಕ್ಕವರಿದ್ದರಿಂದ ಅಧಿಕಾರವನ್ನು ನೀಡಲಿಲ್ಲ. ಸೊ ಹೀಗಾಗಿ ಮಂಗಳೇಶನಿಗೆ ಏನು ಮಾಡ್ತಾರಂತಾರ, ಅಧಿಕಾರವನ್ನು ವಹಿಸಿಕೊಟ್ಟಿರ್ತಾರ. ಸೊ ಈ ಮಂಗಳೇಶ ಅಧಿಕಾರವನ್ನು ಮಾಡುವಂಥ ಸಂದರ್ಭದಲ್ಲಿ ವಯಸ್ಸು ಆದಂಥ ಸಂದರ್ಭದಲ್ಲಿ ಆತನಿಗೂ ಕೂಡ ವಯಸ್ಸು ಹಾಕುವಂತ ಬರ್ತದ. ಸೊ ಈ ಮಂಗಳೇಶನ ಒಂದು ಅಧಿಕಾರದ ಅವಧಿಯನ್ನು ನಾವು ಗಮನಿಸಿದಾಗ ನಿರ್ದಿಷ್ಟವಾಗಿ 596ರಿಂದ ಅಧಿಕಾರಕ್ಕೆ ಬರ್ತಾನೆ ಈತ. 596ರಿಂದ 609. ಸೊ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಪುಲಕೇಶಿ ಏನಾಗ್ತಾನಂತಾರ, ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾನ. ಸೊ ಮುಂದೆ ಉತ್ತರಾಧಿಕಾರಕ್ಕಾಗಿ ಬಾದಾಮಿಯ ರಾಜನಾಗಬೇಕು ಅನ್ನೋ ಬಯಕೆ 2ನೇಯ ಪುಲಕೇಶಿಗೆ ಒದಗಿ ಬರ್ತದ. ಸೊ ಆ ಒದಗಿ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಏನು ಮಾಡ್ಬೇಕಾಯ್ತು ಅಂತಾರ, ಈ ಒಂದು 2ನೇಯ ಪುಲಕೇಶಿಯ ಚಿಕ್ಕಪ್ಪ ಯಾರು, ಮಂಗಳೇಶ. ಸೊ ಮಂಗಳೇಶ ಇಮ್ಮಡಿಯ ಪುಲಕೇಶಿಗೆ ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾಗಿತ್ತು ಈಗ. ಬಟ್ ಇಮ್ಮಡಿಯ ಪುಲಕೇಶಿಗೆ ಅಧಿಕಾರವನ್ನು ಆತ ಏನು ಮಾಡಲ್ಲ ಅಂತಾರ, ಬಿಟ್ಟುಕೊಡುವುದಿಲ್ಲ. ಸೊ ಆತನ ಉದ್ದೇಶ ಏನಾಗಿತ್ತು ಅಂತಾರೆ,
ಮಂಗಳೇಶನಿಗೆ ಒಬ್ಬ ಮಗ ಇದ್ದ, ಯಾರು? ಸುಂದರ ವರ್ಮನ್. ತನ್ನ ಮಗನನ್ನು ಬಾದಾಮಿಯ ಮುಂದಿನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಯಾರಿಗಿತ್ತಂತಾರ? ಮಂಗಳೇಶನಿಗಿತ್ತು. ಸೊ ಯಾವಾಗ ಆತ ತನ್ನ ಮಗನಿಗೆ ಉತ್ತರಾಧಿಕಾರಿಯಾಗಿ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಹಾಕೊಂಡೋ ಅವಾಗ ಏನಾಯ್ತು ಅಂತಾರೆ, ಇಲ್ಲಿ ಇಮ್ಮಡಿ ಪುಲಕೇಶಿ ಕೈ ಕೊಟ್ಟು ಕುತ್ಕೊಳ್ಳಿಲ್ಲ. ಸೊ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆನೇ ಈ ಒಂದು ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನಂತಾರ, ತನ್ನ ಚಿಕ್ಕಪ್ಪನ ಜೊತೆಗೆ ಯಾದವಿ ಕಲಹ ಮಾಡ್ತಾನ. ಏನು? ಜಗಳ. ಯಾರ ಜೊತೆ? ಅವರ ಚಿಕ್ಕಪ್ಪ. ಯಾರು? ಮಂಗಳೇಶ. ನೀನು ಇಲ್ಲಿ ಚಿಕ್ಕಪ್ಪನೇ ಹೊರತು ಇಲ್ಲಿ ಯಾರಿಗೂ ದೊಡ್ಡಪ್ಪನಲ್ಲ ಅನ್ನೋ ಒಂದು ಲೆಕ್ಕಾಚಾರದೊಳಗಡೆ ಆತನ ವಿರುದ್ಧ ಏನು ಮಾಡ್ತಾನೆ ಆಯ್ತಾ, ಹೋರಾಟ ಮಾಡೋದಕ್ಕೆ ನಿಲ್ತಾನೆ. ಸೊ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶ ಏನಾದರೂ ಇಮ್ಮಡಿ ಪುಲಕೇಶಿಗೆ ಸಾಮ್ರಾಜ್ಯವನ್ನು ಬಿಟ್ಟು ಕೊಟ್ಟಿದ್ರೆ ಒಂದು ಯುದ್ಧ ನಡೀತಾ ಇರಲಿಲ್ಲ. ಆ ಯುದ್ಧದಲ್ಲಿ ಕೂಡ ಮಂಗಳೇಶ ಮರಣವನ್ನು ಹೊಂದಿರಲಿಲ್ಲ. ಸೊ ಈ ಮಂಗಳೇಶನ ಆಶೆಯನ್ನು ಈಡೇರಿಸ್ಕೊಳ್ಬೇಕು ಅಂಥೇಳಿ ಸುಂದರವರ್ಮನನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಸೊ ಹೀಗಾಗಿ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶ ಮತ್ತು ಇಮ್ಮಡಿಯ ಪುಲಕೇಶಿ ನಡುವೆ ಏನಾಗುತ್ತಂತಾರ, ಯಾದವಿ ಕಲಹ ನಡೀತದ. ಈ ಯಾದವಿ ಕಲಹ ಅಂತಾರ ಆಂತರಿಕ ಕಲಹಗಳು ಅಂತೇಳಿ ಕರಿತೀವಿ. ಅಂದರೆ ಆ ರಾಜ್ಯದ ಪರಿವಾರದಲ್ಲಿ ಅಧಿಕಾರಕ್ಕಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಾವೇನು ಕರಿತೀವಿ ಅಂತಾರ ಆಂತರಿಕ ಕಲಹಗಳು, ಯಾದವಿ ಕಲಹಗಳು ಅಂತೇಳಿ ಕರಿತೀವಿ. ಸೊ ಈಗ ಈತನಿಗೆ ಮೊದಲನೇ ವೈರಿಯಾಗಿ ಕಂಡು ಬರೋದು ಇಮ್ಮಡಿ ಪುಲಕೇಶಿ ಯಾರಾಗಿದ್ರಂತಾರ, ಮಂಗಳೇಶ ಆಗಿದ್ದ. ಸೊ ಹಾಗಾಗಿ ಮಂಗಳೇಶನ ವಿರುದ್ಧ ಈತ ಏನು ಮಾಡ್ತಾನಂತಾರ, ಯುದ್ಧವನ್ನು ಸಾರೋದಕ್ಕೆ ಪ್ರಾರಂಭ ಮಾಡ್ತಾನ. ಸೊ ಯುದ್ಧ ನಡೆದಿದ್ದು ಸಾಮಾನ್ಯ ಶಕ 610 ಅವಧಿಯಲ್ಲಿ ಮಂಗಳೇಶ ಮತ್ತು ಇಮ್ಮಡಿಯ ಪುಲಕೇಶಿ ನಡುವೆ ಒಂದು ಯುದ್ಧ ನಡೀತದ. 70 ಸಿಂಬಿಗೆ ಅಂತೇಳಿ ಕರೀತಾರೆ ಆ ಯುದ್ಧವನ್ನು. ಸೊ ಒಟ್ಟಾರೆಯಾಗಿ ಅಧಿಕಾರವನ್ನು ನಡೆಸಿದ್ದು ಇಮ್ಮಡಿ ಪುಲಕೇಶಿ ಅಧಿಕಾರಕ್ಕೆ ಬಂದಾಗ ಬಾದಾಮಿಯ ಚಾಲುಕ್ಯರ ಒಂದು ಆಡಳಿತ ವ್ಯವಸ್ಥೆ ಏನಾಗುತ್ತಂತಾರ ಉಚ್ಛಾಯ ಸ್ಥಿತಿಯಲ್ಲಿ ಬೆಳೆಯುವುದಕ್ಕೆ ಕಾರಣಕರ್ತನಾಗ್ತಾನೆ ಈ ಒಂದು ಇಮ್ಮಡಿ ಪುಲಕೇಶಿ. ಸೊ ಈತ 1ನೇ ಕೀರ್ತಿವರ್ಮನ ಮಗನಾಗಿದ್ದ, ಅಪ್ರಾಪ್ತನಾಗಿದ್ದರಿಂದ ಅಧಿಕಾರವನ್ನು ಬಿಟ್ಟುಕೊಟ್ಟಿರಲಿಲ್ಲ. ಸೊ ಬಿಟ್ಟುಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅಕಾಲಿಕವಾಗಿ ಮರಣವನ್ನು ಹೊಂದಿದ್ದರಿಂದ ಆತನ ಸಹೋದರನಾಗಿರ್ತಕ್ಕಂಥ ಮಂಗಳೇಶ ಅಧಿಕಾರಕ್ಕೆ ಬಂದಿರ್ತಾನ. ಸೊ ಮಂಗಳೇಶ ತನ್ನ ಮಗನನ್ನು ಏನು ಮಾಡ್ಬೇಕಂತೇಳಿ ತಿಳ್ಕೊಂಡಿರ್ತಾನ, ಉತ್ತರಾಧಿಕಾರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರ್ತದ. ಆತನ ಮಗನ ಹೆಸರು ಸುಂದರ ವರ್ಮನ್. ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನಂತಾರ, ಬಾದಾಮಿಯ ಚಾಲುಕ್ಯರ ಅರಸನಾಗಬೇಕು ಅಂತೇಳಿ ಬಯಸಿದಂಥ ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿ ಬಿಟ್ಟು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಏನಾಗುತ್ತಂತಾರೆ, ಒಂದು ಆಂತರಿಕ ಕಲಹ ಆಗ್ತದ. ಯಾದವಿ ಕಲಹ ಅಂತೇಳಿ ಕರಿತೀವಿ. ಅದು ನಡೆದಿದ್ದು ಸಾಮಾನ್ಯ ಶಕ 610 ಅವಧಿಯಲ್ಲಿ. ಯಾರ್ಯಾರಿಗೆ? ಮಂಗಳೇಶನ ವಿರುದ್ಧ. ಯಾರೀತ? ಚಿಕ್ಕಪ್ಪ. ಸೊ ಈ ಒಂದು ಇಬ್ಬರ ನಡುವೆ 70 ಸಿಂಬಿಗೆ, 70 ಸಿಂಬಿಗೆ ಅಥವಾ 70 ಸೊ ಈ ಪ್ರದೇಶದಲ್ಲಿ ಚಿಕ್ಕಪ್ಪನ ವಿರುದ್ಧ ಏನು ಮಾಡ್ತಾನಂತಾರ, ಯುದ್ಧವನ್ನು ಮಾಡ್ತಾನ. ಸೊ ಈ ಒಂದು ಯುದ್ಧದಲ್ಲಿ ಚಿಕ್ಕಪ್ಪ ಏನಾಗ್ತಾನಂತಾರ, ಮರಣವನ್ನು ಹೊಂತಾನ.
ಇಮ್ಮಡಿ ಪುಲಕೇಶಿ ಜಯವನ್ನು ಸಾಧಿಸ್ತಾನೆ ಇಲ್ಲಿ. ಸೊ ಇವೆಲ್ಲ ಮಂಗಳೇಶನ ಸಾಧನೆಗಳು ಅಂತೇಳಿ ಕರಿತೀವಿ. ಈ ಸಾಧನೆಗಳಲ್ಲಿ ಮುಖ್ಯವಾಗಿ ಕಂಡುಬರೋದು ಮೊದಲನೇದಾಗಿ ಚಿಕ್ಕಪ್ಪನ ವಿರುದ್ಧ ಆಂತರಿಕವಾಗಿರ್ತಕ್ಕಂಥ ಒಂದು ಕಲಹದಲ್ಲಿ ಆತ ಏನು ಮಾಡ್ತಾನೆ, ಗೆಲುವನ್ನು ಸಾಧಿಸ್ತಾನ. ಸೊ ಇದಾದ ನಂತರ ಎರಡನೇ ಒಂದು ಯುದ್ಧವನ್ನು ಯಾರ ಜೊತೆ ಕೈಗೊಳ್ತಾನ ನಂತರ ರಾಷ್ಟ್ರಕೂಟರ ವಿರುದ್ಧ. ಓಕೆ, ಇಲ್ಲಿ ರಾಷ್ಟ್ರಕೂಟರ ವಿರುದ್ಧ ಯುದ್ಧ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನು ಗಮನಿಸಿದಾಗ ಆಲ್ರೆಡಿ ನಾವು ಆಗಲೇ ಗಮನಿಸಿದ್ದೀವಿ, ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಳೇಶ ಮತ್ತು ಇಮ್ಮಡಿ ಪುಲಕೇಶಿ ನಡುವೆ ಯಾದವಿ ಕಲಹ ನಡೆದಿತ್ತು, ಆಂತರಿಕ ಕಲಹ ನಡೆದಿತ್ತು. ಈ ಕಲಹದ ಲಾಭವನ್ನು ಪಡೆದುಕೊಳ್ಬೇಕು ಅನ್ನೋ ಉದ್ದೇಶ ಯಾರಿಗಿತ್ತಂತಾರ ರಾಷ್ಟ್ರಕೂಟರಿಗಿತ್ತು. ರಾಷ್ಟ್ರಕೂಟರು ಇದೇ ಸಂದರ್ಭವನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ತಾರೆ ಅಂತಾರೆ, ಚಾಲುಕ್ಯರ ಮೇಲೆ ದಾಳಿ ಮಾಡಿ ಆ ಪ್ರದೇಶವನ್ನು ವಶಪಡಿಸಿಕೊಳ್ಬೇಕು ಅನ್ನೋ ಇದರ ಲಾಭವನ್ನು ಪಡೆದುಕೊಂಡು ಬಾದಾಮಿಯ ಚಾಲುಕ್ಯರ ಮೇಲೆ ದಾಳಿ ಮಾಡಿ ಆ ಪ್ರದೇಶವನ್ನು ವಶಪಡಿಸಿಕೊಳ್ಬೇಕು ಅನ್ನೋದು ಒಂದು ಕಡೆ ಅಪ್ಪಾಯಕ ಮತ್ತು ಗೋವಿಂದನ ಪ್ಲಾನ್ ಆಗಿತ್ತು. ಇವರು ರಾಷ್ಟ್ರಕೂಟರ ಅರಸರಾಗಿದ್ದರು. ಸೊ ಈ ಸಂದರ್ಭದಲ್ಲಿ ಬಾದಾಮಿಯ ಮೇಲೆ ಏನು ಮಾಡ್ತಾರೆ, ಇವರು ನೇರವಾಗಿ ದಾಳಿಯನ್ನು ಎಸಗ್ತಾರೆ. ಸೊ ಈ ದಾಳಿಯನ್ನು ಎಸಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಅಪ್ಪಾಯ ನಾಯಕ ಮತ್ತು ಗೋವಿಂದನ ವಿರುದ್ಧ ಇಮ್ಮಡಿ ಪುಲಕೇಶಿ ಏನು ಮಾಡ್ತಾನೆ ಅಂತಾರೆ, ಭೀಮಾ ನದಿಯ ತೀರದಲ್ಲಿ ಅವರ ಜೊತೆ ಯುದ್ಧವನ್ನು ಮಾಡ್ತಾನ. ಅಪ್ಪಾಯಿ ನಾಯಕ ಏನು ಮಾಡ್ತಾನಂತಾರ, ಭೀಮಾ ನದಿಯ ದಡದಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಸಂದರ್ಭದಲ್ಲಿ ಭಯಗೊಂಡು ಓಡಿ ಹೋಗ್ತಾನ. ಯಾರು? ಅಪ್ಪಾಯಿ ನಾಯಕ. ಈ ಗೋವಿಂದ ಪುಲಕೇಶಿಗೆ ಶರಣಾಗ್ತಾನ. ಇಮ್ಮಡಿಯ ಪುಲಕೇಶಿಗೆ ಈತ ಏನು ಮಾಡ್ತಾನಂತಾರ, ಶರಣಾಗ್ತಾನ. ಸೊ ಮೊದಲನೆಯ ಆಂತರಿಕ ಕಲಹದಲ್ಲಿ ಮಂಗಳೇಶನ ವಿರುದ್ಧ ಜಯವನ್ನು ಗಳಿಸಿ ಸಾಮಾನ್ಯ ಶಕ 609 ಸಿಂಹಾಸನಕ್ಕೆ ಬರುವಂಥ ಒಂದು ಯೋಜನೆ ಇಟ್ಕೊಂಡು ಸಿಂಹಾಸನವನ್ನು ಏರಿಬಿಟ್ಟಿರ್ತಾನೆ. ಸಿಂಹಾಸನವನ್ನು ಏರಿದ ನಂತರ ಈತನ ಚಿಕ್ಕಪ್ಪ ಮಂಗಳೇಶ ಆತನನ್ನು ಸಿಂಹಾಸನದಿಂದ ಕೆಳಗಿಳಿಸಬೇಕು, ತನ್ನ ಮಗನಾಗಿರ್ತಕ್ಕಂಥ ಸುಂದರವರ್ಮನನ್ನು ಬಾದಾಮಿ ಚಾಲುಕ್ಯರನ್ನ ಅರಸನನ್ನಾಗಿ ಮಾಡಬೇಕು ಅಂತೇಳಿ ಅವನು ಪ್ಲ್ಯಾನ್ ಹಾಕೊಂಡಿರ್ತಾನೆ. ಸೊ ಇಬ್ಬರ ನಡುವೆ ಏನಾಗುತ್ತೆ ಅಂತಾರೆ, ಇಲ್ಲಿ 70 ಸಿಂಬಿಗೆ ಅಥವಾ 70 ಸಿಂಧಿಗೆ ಅನ್ನೋ ಒಂದು ಪ್ರದೇಶದಲ್ಲಿ ಯುದ್ಧ ನಡೀತದ. ಆ ಯುದ್ಧದಲ್ಲಿ ಮಂಗಳೇಶ ಏನು ಮಾಡ್ತಾನಂತಾರ, ಸಾವನ್ನು ಅನುಭವಿಸ್ತಾನ. ಸೊ ಸಾವನ್ನು ಅನುಭವಿಸುವ ಈ ಇಬ್ಬರ ನಡುವೆ ನಡೆದತಕ್ಕಂಥ ಆಂತರಿಕ ಕಲಹದ ಲಾಭವನ್ನು ಪಡೆದುಕೊಳ್ಬೇಕು ಅಂತೇಳಿ ಹೊಂಚಾಕಿ ಕುಳಿತವ್ರು ಯಾರಾಗಿದ್ರು ಅಂತಾರ, ರಾಷ್ಟ್ರಕೂಟದ ದೊರೆಗಳಾಗಿರ್ತಕ್ಕಂಥ ಅಪ್ಪಾಯಿಕ ಮತ್ತು ಗೋವಿಂದ ಅಂತ ಹೇಳಿ ಕರಿತೀವಿ. ಸೊ ಈ ಇಬ್ಬರು ಕೂಡ ಏನು ಮಾಡ್ತಾರಂತಾರ, ಈ ಒಂದು ಇಮ್ಮಡಿ ಪುಲಕೇಶಿ ಮೇಲೆ ದಾಳಿ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಹಾಕೊಂಡ್ಬರ್ತಾರ. ಆ ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿ ಭೀಮಾ ನದಿಯ ತೀರದಲ್ಲಿ ಯುದ್ಧವನ್ನು ಮಾಡ್ತಾನ. ಆ ಯುದ್ಧದ ಸಂದರ್ಭದಲ್ಲಿ ಅಪ್ಪಾಯಿಕ ಏನು ಮಾಡ್ತಾನಂತಾರ, ಭಯದಿಂದ ಓಡಿ ಹೋಗ್ತಾನ. ಸೆರೆ ಸಿಕ್ಕವನು ಯಾರಿಗಲ್ಲಿ, ಗೋವಿಂದ. ಸೊ ಇದು ಆತನ ಇಮ್ಮಡಿಯ ಪುಲಕೇಶಿಯ ಒಂದು ಎರಡನೇ ಸಾಧನೆಯಾಗಿತ್ತು. ಸೊ ನೆಕ್ಸ್ಟು ಮೂರನೆಯದಾಗಿ ನಾವು ಗಮನಿಸಿದಾಗ ಈ ಒಂದು ದಕ್ಕನ್ ರಾಜ್ಯಗಳ ಮೇಲೆ ಈತ ಆಧಿಪತ್ಯವನ್ನು ಸಾಧಿಸಬೇಕು ಅಂತೇಳಿ ಮುಂದುವರಿತಾನ ಇಮ್ಮಡಿ ಪುಲಕೇಶಿ. ಸೊ ಈ ದಕ್ಕನ್ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರದೇಶ ಯಾವುದಾಗಿತ್ತಂತಾರ, ಕದಂಬರು ಅಂತ ಹೇಳಿ ಕರಿತೀವಿ. ಕದಂಬರ ರಾಜಧಾನಿಯಾಗಿರ್ತಕ್ಕಂಥ ಬನವಾಸಿಯವರೆಗೂ ಕೂಡ ಏನು ಮಾಡ್ತಾನಂತಾರೆ, ಈತ ಮುನ್ನುಗ್ಗಿ ಆ ಬನವಾಸಿಯನ್ನು ಕೂಡ ಏನು ಮಾಡ್ತಾನಂತಾರ, ತನ್ನ ವಶಕ್ಕೆ ತೆಗೆದುಕೊಳ್ತಾನ ಈ ಒಂದು ಇಮ್ಮಡಿಯ ಪುಲಕೇಶಿ. ಇಲ್ಲಿ
ಇಮ್ಮಡಿ ಪುಲಕೇಶಿ ವಶಪಡಿಸ್ಕೋತಾನೆ. ಇದು ಎಲ್ಲಿ ಕಂಡು ಬರ್ತಾವ ಅಂತಾರ, ದಕ್ಕನ್ ಪ್ರದೇಶಗಳು ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿಂದ ನಂತರ ಸೊ ಅದನ್ನೊಂದೇ ಗೆದ್ದುಕೊಂಡು ಸುಮ್ಮನೆ ಬಿಡಲಿಲ್ಲ. ಮುಂದೆ ಬರ್ತಕ್ಕಂಥ ಕೊಂಕಣದ ಪ್ರದೇಶಗಳನ್ನು, ಜೊತೆಗೆ ಮೌರ್ಯರನ್ನು, ದಕ್ಷಿಣ ಕನ್ನಡದಲ್ಲಿ ಬರ್ತಕ್ಕಂಥ ಅಳೂಪರನ್ನು, ಸೊ ತಲಕಾಡಿನ ಗಂಗರನ್ನು ಸಂಪೂರ್ಣವಾಗಿ ಏನು ಮಾಡ್ತಾನೆ ಅಂತಾರೆ, ಇಲ್ಲೇ ಈತ ಶದೆ ಬಡಿತಾನ. ಕೊಂಕಣ ಆದ ನಂತರ ಮೌರ್ಯರಾದ ನಂತರ ಇಮ್ಮಡಿ ಪುಲಕೇಶಿಯ ಜೀವನ ಮತ್ತು ಸಾಧನೆಗಳ ಕುರಿತು ವಿವರಿಸಿ ಅಂತೇಳಿ. ಸೊ ಸಾಧನೆಗಳಂತೇಳಿ ಬಂದಾಗ ಒಂದೊಂದೇ ಸೀರಿಯಲ್ ಆಗಿ ತೊಗೊಂಡು ಹೋಗ್ಬೇಕು. ಓಕೆ, ಈ ಪ್ರದೇಶಗಳನ್ನು, ದಕ್ಕನ್ನಲ್ಲಿ ಬರ್ತಕ್ಕಂಥ ಈ ಪ್ರದೇಶಗಳನ್ನು ಗೆದ್ದುಕೊಂಡು ಮತ್ತೆ ಕೆಲವೊಂದಷ್ಟು ಅಥವಾ ಮುಂದಿನ ಸಾಧನೆಗಳನ್ನು ನಾವು ಗಮನಿಸಿದಾಗ ಉತ್ತರ ಭಾರತದ ಕಡೆ ಕಣ್ಣು ಹಾಯಿಸ್ತಾನೆ. ಉತ್ತರ ಭಾರತದ ಕಡೆ ಕಣ್ಣು ಹಾಯಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಅಂದರೆ ದಕ್ಷಿಣದಲ್ಲಿ ಬರ್ತಕ್ಕಂಥ ಇಡೀ ಸಣ್ಣ ಪುಟ್ಟ ರಾಜ್ಯ ಮನೆತನಗಳೆಲ್ಲ ಸಂಪೂರ್ಣವಾಗಿ ವಶಪಡಿಸ್ಕೊಂಡು ಬರ್ತಾನೆ ಇಮ್ಮಡಿ ಪುಲಕೇಶಿ. ಸೊ ಅದರಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥ ಈ ಒಂದು ಕದಂಬರಾಗಿರ್ಬೋದು, ಕೊಂಕಣ ಆಗಿರ್ಬೋದು, ಮೌರ್ಯರಾಗಿರ್ಬೋದು, ದಕ್ಷಿಣ ಕನ್ನಡದ ಅಳೂಪರಾಗಿರ್ಬೋದು, ನೆಕ್ಸ್ಟ್ ಬರ್ತಕ್ಕಂಥ ತಲಕಾಡಿನ ಗಂಗರಾಗಿರ್ಬೋದು, ಈ ಎಲ್ಲ ಮನೆತನಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಇಮ್ಮಡಿ ಪುಲಕೇಶಿ ಉತ್ತರದ ಕಡೆ ಸಾಗಿ, ಅಂದರೆ ಉತ್ತರದ ಭಾರತದೊಳಗಡೆ ರಾಜ್ಯಗಳನ್ನು ವಿಸ್ತರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆತ ಏನು ಮಾಡ್ತಾನೆ ಅಂತಾರೆ, ಉತ್ತರ ಭಾರತದ ಕಡೆ ದಿಗ್ವಿಜಯ. ಅಲ್ಲಿ ಬರ್ತಕ್ಕಂಥ ಗುಜರಾತ್ ಪ್ರದೇಶದ ಮೇಲೆ ಮೊದಲ ಒಂದು ಟಾರ್ಗೆಟ್ ಆಗಿತ್ತು. ಸೊ ಆ ಗುಜರಾತಿನ ಪ್ರದೇಶದಲ್ಲಿ ಬರ್ತಕ್ಕಂಥ ಲಾಟರು ಅಂತೇಳಿ ಉತ್ತರ ಭಾರತದ ಕೆಲವೊಂದಷ್ಟು ಭಾಗಗಳ ಮೇಲೆ ಆಧಿಪತ್ಯವನ್ನು ಸಾಧಿಸಿಕೊಳ್ಬೇಕು, ಜೊತೆಗೆ ಆ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯಗಳಿಗೆ ಕೂಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ದಾಳಿ ಮಾಡ್ತಾನೆ. ಈ ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಗುಜರಾತಿನ ಕೆಲವೊಂದಷ್ಟು ಶಾಖೆಗಳನ್ನು ತನ್ನ ಸಹೋದರನಾಗಿರ್ತಕ್ಕಂಥ ಜಯಸಿಂಹ ಜಯಸಿಂಹನಿಗೆ ಬಿಟ್ಕೊಡ್ತಾನೆ. ಅಧಿಕಾರಿ ಅಂಥೇಳಿ ನೇಮಕ ಮಾಡಿ ಕೂಡ ಮುಂದಿನ ಈತನ ದಾಳಿ ಅತ್ಯಂತ ಪ್ರಮುಖವಾದದ್ದು ಯಾವುದಾಗಿತ್ತಂತಾರೆ, ಹರ್ಷವರ್ಧನನ ವಿರುದ್ಧ ಕ್ರಿಸ್ತಶಕ 634. ಉತ್ತರಾಧಿಪತೇಶ್ವರ ಎಂಬ ಬಿರುದಾಂಕವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಅರಿಕೇಶರಿ ಅಂತೇಳಿ ಕರೀತಾ ಇದ್ದಾರೆ ಈತನನ್ನು. ಲೇ